ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ಮಹಾರಾಷ್ಟ್ರದಲ್ಲಿ ಒಂದು ದುರಂತ ಸಂಭವಿಸಿತು. ಮಗನ ಆತ್ಮಹತ್ಯೆಯನ್ನ ತಡೆಯೋದಕ್ಕೆ ಯತ್ನಿಸಿದಂತಹ ಪೋಷಕರು ಕೂಡ ಪಾಪ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದ ಖಾವಡ್ ಬೆಟ್ಟದಲ್ಲಿ ಈ ಒಂದು ದುರ್ಘಟನೆ ನಡೆದಿತ್ತು. ಬೆಟ್ಟದ ತುದಿಯಲ್ಲಿ ನಿಂತು ಮಗ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದ. ಮಗನನ್ನ ತಡೆಯೋದಕ್ಕೆ ಅಂತೇಳಿ ತಂದೆ ಬಂದಾಗ ಆಕಸ್ಮಿಕವಾಗಿ ಕಂದಕಕ್ಕೆ ಮಗ ಬೀಳ್ತಾನೆ. ಮಗ ಕಂದಕಕ್ಕೆ ಬಿದ್ದ ಬೆನ್ನಲ್ಲೇ ಆಯಾ ತಪ್ಪಿ ತಂದೆಯೂ ಕೂಡ ಉರುಳಿ ಬೀಳುತ್ತಾರೆ. ಇಬ್ಬರನ್ನ ರಕ್ಷಿಸಲು ಬಂದಂತ ತಾಯಿ ಕೂಡ ಕಂದಕಕ್ಕೆ ಬಿದ್ದು ದುರ್ಮರಣಕ್ಕೀಡಾಗ್ತಾರೆ. ಸಂಭಾಜಿನಗರ ಬೆಟ್ಟದ ಅಂಚಿನಲ್ಲಿ ನಿಂತಿದ್ದಂತ 18 ವರ್ಷದ ಮಗನನ್ನ ರಕ್ಷಿಸೋದಕ್ಕೆ ಹೋಗಿ ತಂದೆ ತಾಯಿ ಇಬ್ಬರೂ ಕೂಡ ಪ್ರಪಾತಕ್ಕೆ ಬಿದ್ದು ಮೃತಪಟ್ಟಿದ್ದಂತ ದಾರುಣ ಘಟನೆ ನಡೆದಿತ್ತು. ಪೊಲೀಸರು ಸಾರ್ವಜನಿಕರ ಸಮ್ಮುಖದಲ್ಲಿಯೇ ಈ ಘಟನೆ ನಡೆದಿತ್ತು. ಅಲ್ಲೇ ಇದ್ದಂತವರು ಈ ಬೆಚ್ಚಿ ಬೀಳುವಂತಹ ಭಯಾನಕ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ನಿಜಕ್ಕೂ ಕೂಡ ಎದೆ ಝಲ್ ಅನ್ಸತ್ತೆ. ಬಟ್ ಅದರ ಹಿಂದೆ ಇರುವಂತ ಕಾರಣ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆ ದೃಶ್ಯ ಗಮನಿಸ್ತಾ ಇದೀವಿ ನೋಡಿ. ಒಂದು, ಆತ ಆ ಬೆಟ್ಟದ ತುದಿಯಲ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ, ಅಂದ್ರೆ ಫ್ರಂಟ್ ಸೈಡ್ ಇಂದ ತೆಗೆದಿರುವಂತ ವಿಡಿಯೋ ಒಂದು, ಜೊತೆಗೆ ಆತ ಬೀಳ್ತಾ ಇರೋದು. ಹಿಡ್ಕೊಳ್ಬೇಕು ಅಂತೇಳಿ ತಂದೆ ಬರ್ತಾರೆ. ಆತ ಫಸ್ಟ್ ಬೀಳ್ತಾನೆ, ಅದರ ಹಿಂದೆನೆ ಅವ್ರ ತಂದೆ ಕೂಡ ಬೀಳ್ತಾರೆ. ಅವರಿಬ್ರು ಬೀಳ್ತಾ ಇದ್ದಂತೆ ನೆಕ್ಸ್ಟ್ ಸೆಕೆಂಡ್ ಅವರ ತಾಯಿ ಕೂಡ ಅಲ್ಲಿಂದ ಜಂಪ್ ಮಾಡ್ತಾರೆ. ತಂದೆ ತಾಯಿ ಮತ್ತು ಮಗನ ಈ ದುರಂತ ಅಂತ್ಯಕ್ಕೆ ಕಾರಣ ಆಗಿರೋದು ಒಂದು ಐಫೋನ್. ಇತ್ತೀಚೆಗಷ್ಟೇ ಐಫೋನ್ ಖರೀದಿಯನ್ನ ಮಾಡಿರ್ತಾನೆ 18 ವರ್ಷ ವಯಸ್ಸಿನ ಕುನಾಲ್. ಐಫೋನ್ EMI ಕಟ್ಟೋದಕ್ಕೆ ಸಾಧ್ಯವಾಗದೆ ಆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. ಇದೇ ವಿಚಾರಕ್ಕೆ ತಂದೆ ಮತ್ತು ಮಗನ ನಡುವೆ ಜಗಳ ಕೂಡ ನಡೆದಿತ್ತಂತೆ. ಜಗಳ ತಾರಕಕ್ಕೇರಿದ ವೇಳೆ ಮನೆ ಬಿಟ್ಟು ಬಂದು ಬೆಟ್ಟ ಏರಿದ್ದ ಈತ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರುವಂತಹ ಖಾವಡ್ ಬೆಟ್ಟ ಏನಿದೆ ಅಲ್ಲಿಗೀತ ಹೋಗಿರ್ತಾನೆ. ಮಗನನ್ನ ಫಾಲೋ ಮಾಡಿಕೊಂಡು ತಂದೆ ಮತ್ತೆ ತಾಯಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಯಾವಾಗ ಈ ವಿಚಾರಕ್ಕೆ ಜಗಳ ಆಗಿರುತ್ತೆ ಅದೇ ಸಿಟ್ಟಲ್ಲಿ ಆತ ಬಂದಿರ್ತಾನೆ. ಆತನನ್ನು ಫಾಲೋ ಮಾಡ್ಕೊಂಡು ಇವರು ಕೂಡ ಬಂದಿರ್ತಾರೆ ಅಲ್ಲಿಗೆ. ಬೇಡ ಅಂತೇಳಿ ಆತ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಹೆದರಿಸ್ತಾ ಇದ್ದ. ಅದಾದ ನಂತರದಲ್ಲಿ ಆತನನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋಗಿ ಪಾಪ 3 ಜನ ಮೃತಪಟ್ಟಿರೋದು ನಿಜಕ್ಕೂ ಕೂಡ ಆಶ್ಚರ್ಯದ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮೊದಲಿಗೆ ಚರ್ಚೆ ಆಗ್ತಾ ಇದ್ದಿದ್ದು ಆತ ಏನೋ ಐಫೋನ್ ಕೇಳಿದ್ದ, ಐಫೋನ್ ಕೊಡಿಸಿರ್ಲಿಲ್ಲ ಅಂತೇಳಿ. ಬಟ್ ಎಕ್ಸಾಕ್ಟ್ ಕಾರಣ EMI ಕಟ್ಟೋದಕ್ಕೆ ಕಷ್ಟ ಆಗಿತ್ತು ಅಂತನ ಏನ್ ಮಾಹಿತಿ ಸಿಕ್ಕಿದೆ ದಿಲೀಪ್? ಪ್ರಭು, ಏನೊಂದು ಕುನಾಲ್ ಏನಿದ್ದಾನೆ, ಆತ ಕೇವಲ 18 ವರ್ಷದ ಒಬ್ಬ ವಿದ್ಯಾರ್ಥಿ, ಕಾಲೇಜು ಓದ್ತಿದ್ದ. ಈ ಒಂದು ವಿದ್ಯಾರ್ಥಿ ಐಫೋನ್ ಖರೀದಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೋಷಕರ ಬಳಿ ಪಟ್ಟಿಡ್ದಿದ್ದ. ಆದ್ರೆ ಪೋಷಕರು ನಮ್ಮ ಬಳಿ ಅಷ್ಟು ಹಣ ಇಲ್ಲ, ಹಾಗಾಗಿ ನಿಂಗೆ ಐಫೋನ್ ಕೊಡ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರು ಹಳ್ಳಿಗಳಲ್ಲಿ ವಾಸ ಮಾಡೋವಂಥವ್ರು ಮತ್ತೆ ಕೃಷಿ ಕೆಲಸಗಾರರಾಗಿದ್ರು. ಹಾಗಾಗಿ ಐಫೋನ್ ಕೊಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮಗನ್ಗೆ ಪದೇ ಪದೇ ಹೇಳ್ತಿದ್ರು. ಆದ್ರೆ ಆತ ತನ್ನ ಪೋಷಕರಿಗೆ ಗೊತ್ತಿಲ್ಲದಂತೆ ಐಫೋನ್ 15 ಪ್ರೋನ ಖರೀದಿ ಮಾಡಿರ್ತಾನೆ. ಐಫೋನ್ 15 ಪ್ರೋ ಖರೀದಿ ಮಾಡಿ ಆತ ಅದರ EMIನ ಕಟ್ಟೋಂಥ ಸಂದರ್ಭದಲ್ಲಿ ತನ್ನ ತಂದೆ ಬಳಿ ಬಂದು ಕೇಳ್ತಾರೆ. ಅವಾಗ ಆತನ ತಂದೆ ಮಗನಿಗೆ ಬೈತಾರೆ, ನೀನು ನಾವು ಬೇಡ ಅಂದ್ರೂ ಕೂಡ ಐಫೋನ್ ಖರೀದಿ ಮಾಡಿದ್ಯಾ, ಇವಾಗ ಅದ್ರದ್ದು EMI ಕಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದಿದ್ಯಾ, ನಾನು ನಿಮಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದಾಗ ಅದರಿಂದ ಸಿಟ್ಟಿಗೆದ್ದಂತಹ ಕುನಾಲ್ ಏನ್ ಮಾಡ್ತಾನೆ, ಅವರ ಊರಿನ ಬಳಿಯಲ್ಲೇ ಇರುವಂತಹ ಗುಡ್ಡದ ಬಳಿ ಬರ್ತಾನೆ. ಯಾವಾಗ ಮಗ ಗುಡ್ಡದ ಬಳಿ ಹೋಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಆಗ್ತಾನೆ. ಆಗ ಆತನ ತಂದೆ ತಾಯಿಗಳು ಕೂಡ ಬಂದು ಬೀಳ್ಬೇಡ, ಮೇಲಿಂದ ಬೀಳ್ಬೇಡ ಅಂತ ಹೇಳ್ತಾರೆ. ಆತ ಪ್ರಪಾತದ ತುದಿಯಲ್ಲಿ ನಿಂತ್ಕೊಂಡು ತಂದೆ ತಾಯಿಗಳಿಗೆ ಬೆದರಿಕೆ ಆಗ್ತಿರ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಗನನ್ನ ಕಾಪಾಡಬೇಕು ಅನ್ನೋ ಕಾರಣದಿಂದಾಗಿ ಮಗನ ಹತ್ರ ಹೋದಾಗ ಆತ ಹತ್ರ ಬರಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ದು ಹಾಗೆ ಅವನು ಪ್ರಪಾತದಿಂದ ಕೆಳಗಡೆ ಬಿದ್ದೋಗ್ತಾನೆ. ಮಗನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತಂದೆ ಆರ್ತಾನೆ. ಆವಾಗ ತಂದೆ ಕೂಡ ಪ್ರಪಾತಕ್ಕೆ ಬೀಳ್ತಾನೆ. ಇವರಿಬ್ಬರನ್ನ, ತಂದೆ ಮತ್ತೆ ಮಗ ಇಬ್ಬರನ್ನ ರಕ್ಷಿಸಕ್ಕೋಸ್ಕರ ತಾಯಿ ಕೂಡ ಪ್ರಪಾತದ ಬಳಿ ಬಂದು ಇಣುಕಿ ನೋಡೋಂಥ ಸಂದರ್ಭದಲ್ಲಿ ಆಕೆ ಕೂಡ ಆಯ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಒಟ್ಟಿನಲ್ಲಿ ಇಡೀ ಒಂದು ಕುಟುಂಬ ಐಫೋನ್ 15 ಪ್ರೋಗೆ ಬಲಿಯಾಗಿರೋದು ನಿಜಕ್ಕೂ ಒಂದು ರೀತಿಯಾದಂತಹ ದಾರುಣ ಘಟನೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.